ಬೆಂಗಳೂರು ನಗರದೊಂದಿಗಿನ ತುಂಬಿದ ಶಬ್ದ ಮತ್ತು ಜನಕೂಟದಲ್ಲಿ ಸಾವಿತ್ರಿ ಎಂಬ ಯುವತಿಯೊಬ್ಬಳಿದ್ದಳು. ಆಕೆ ಶಾಂತವಾದ ಸಾಧಾರಣ ಕಿಸಾನ ಕುಟುಂಬದಿಂದ ಬಂದಿದ್ದು, ಕಣ್ಣಿನಲ್ಲಿ ಬುದ್ಧಿಯ ಬಿಂಬ ಮತ್ತು ಮನಸ್ಸಿನಲ್ಲಿ ದೊಡ್ಡ ಕನಸುಗಳನ್ನು ಹೊತ್ತಿದ್ದಳು. ಕಾಲೇಜು ಮುಗಿಸಿ ಆಕೆ ತನ್ನ ಜೀವನದ ಮೊದಲ ಉದ್ಯೋಗಕ್ಕಾಗಿ ಬಸ್ ನಿರೀಕ್ಷಿಸುತ್ತಿದ್ದಳು. ಅಂದು ಬೆಳಿಗ್ಗೆ ಬಸ್ ಸ್ಟಾಪ್ನಲ್ಲಿದ್ದಾಗ ಆಕೆಯ ಕಣ್ಣಿಗೆ ಮೊದಲು ಸೂರ್ಯನ ಕಿರಣಗಳಿಂದ ತೊಳೆಯಲ್ಪಟ್ಟಿದ್ದ ಚೇತನ್ ಎಂಬ ಹುಡುಗನೋರ್ವನ ಮುಖದಲ್ಲಿ ನಗು ಕಾಣಿಸಿತು. ಚೇತನ್ ಗೆಲುವುಗಳನ್ನು ಹೊತ್ತ ಉತ್ಸಾಹಿ ಯುವಕ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಚೇತನ್ ತನ್ನ ಇಷ್ಟದ ಉದ್ಯೋಗದಲ್ಲಿ ನಿರಂತರವಾಗಿ ಶ್ರಮಿಸುತ್ತಿದ್ದರೂ ತನ್ನ ಜೀವನದಲ್ಲಿ ಖಾಲಿಯಾಗಿದ್ದ ಪ್ರೇಮದ ಸ್ಥಳವನ್ನು ಎಲ್ಲಿ ಹುಡುಕಬೇಕೆಂದು ಅರಿಯುತ್ತಿರಲಿಲ್ಲ. ಆದರೆ ಸಾವಿತ್ರಿಯನ್ನು ನೋಡಿದ ಕ್ಷಣ ಆಕೆಯ ಎಳೆಯ ಮಾರುಹುಬ್ಬು ಮತ್ತು ಸಾಧಾರಣತೆಯಲ್ಲಿಯೂ ಒಂದು ಮಂತ್ರದಂತೆ ಆತನನ್ನು ಸೆಳೆದಿತು. ಆಕೆಯು ಅವನ ಜೀವನದ ಆ ಬರಿದಾದ ಸ್ಥಳವನ್ನು ತುಂಬಿಸಬಲ್ಲವಳು ಎಂಬ ಭಾವನೆ ಆತನ ಹೃದಯದಲ್ಲಿ ಮೂಡಿತು. ಹೌದು, ಪ್ರೇಮವು ಮೊದಲ ನೋಟದಲ್ಲಿಯೇ ಅತಿ ವಿಚಿತ್ರವಾದುದು. ಆದರೆ ಇಬ್ಬರಿಗೂ ಅದೇ ಪ್ರೇಮದ ಒಂದು ಸಣ್ಣ ಕಣವಾಗಿತ್ತು. ಅದು ನಿಧಾನವಾಗಿ ಮೂಡಿ ಬೆಳೆಯುತ್ತಿತ್ತು. ಚೇತನ್ ಪ್ರತಿದಿನ ತನ್ನ ಕೆಲಸಕ್ಕೆ ಹೋಗುವಾಗ ಬಸ್ ಸ್ಟಾಪ್ನಲ್ಲಿ ಸಾವಿತ್ರಿಯನ್ನು ನೋಡುತ್ತಿದ್ದ. ಆದರೂ ಆತನಿಗೆ ಆಕೆಯೊಡನೆ ಮಾತನಾಡಲು ಧೈರ್ಯ ಆಗುತ್ತಿರಲಿಲ್ಲ. ಒಂದು ವೇಳೆ ಆಕೆ ತನ್ನನ್ನು ತಿರಸ್ಕರಿಸುತ್ತಾಳೆ ಎಂಬ ಭಯ ಆತನಿಗೆ. ಸಾವಿತ್ರಿಯು ತನ್ನದೇ ಚಿತ್ತವನ್ನು ನೆಟ್ಟಿದ್ದಳು. ಹಾಗಾದರೂ ಆಕೆಯು ಪ್ರತಿದಿನ ಬಸ್ನಲ್ಲಿ ಕಾಣುತ್ತಿದ್ದ ಆ ಹುಡುಗನಿಗೆ ಒಂದು ವಿಶೇಷ ಸ್ಥಳವನ್ನು ತನ್ನ ಹೃದಯದಲ್ಲಿ ಕೊಡಲು ಪ್ರಾರಂಭಿಸಿದಳು. ಕಳೆದ ದಿನಗಳಂತೆ ಒಂದು ದಿನ ಮಳೆ ಸುರಿಯುತ್ತಿತ್ತು. ಸಾವಿತ್ರಿ ತೇವವಾಗಿದ್ದ ಬಸ್ ಸ್ಟಾಪ್ನಲ್ಲೂ ಒಂಟಿಯಾಗಿ ನಿಂತಿದ್ದಳು. ಮಳೆಯ ತೀವ್ರತೆಗೆ ಅವಳ ಕೈಯಲ್ಲಿದ್ದ ಪುಸ್ತಕವೂ ತೇವವಾಯಿತು. ಅಂದು ಚೇತನ್ ಧೈರ್ಯ ಹೊಂದಿದನು. ತನ್ನ ಕೈಯಲ್ಲಿ ಹಿಡಿದಿದ್ದ ಛತ್ರಿಯನ್ನು ಆಕೆಯ ಮೇಲೆ ಹಿಡಿದನು. ಸಾವಿತ್ರಿ ಚಮತ್ಕಾರದಿಂದ ಅವನನ್ನು ನೋಡಿದಳು. ಆದರೆ ನಗುವುದನ್ನು ಮರೆತಿಲ್ಲ. "ನಾನು ಚೇತನ್" ಎಂದನು. "ನೀನು ಪ್ರತಿದಿನ ಇದೇ ಬಸ್ನಲ್ಲಿ ಹೋಗುತ್ತೀಯಾ?" "ಹೌದು, ನಾನು ಸಾವಿತ್ರಿ" ಅವಳು ನಗುತ್ತಾ ಉತ್ತರಿಸಿದಳು. "ನೀವು?" ಅಂದಿನಿಂದ ಪ್ರತಿದಿನ ಅವರು ಒಂದೇ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದರು ಮತ್ತು ಈ ಸಣ್ಣ ಸ್ನೇಹ ನಿಧಾನವಾಗಿ ಪ್ರೀತಿಯ ಹಸಿರು ದಾರಿ ಹಿಡಿಯಿತು. ದಿನಗಳೆಲ್ಲ ಮಾತುಗಳಲ್ಲಿ ವ್ಯರ್ಥವಾಗುತ್ತಿದ್ದುದು ಸ್ನೇಹವನ್ನು ಪ್ರೀತಿಯೆಡೆಗೆ ಒಯ್ಯುತ್ತಿತ್ತು. ಸಾವಿತ್ರಿ ತನ್ನ ಜೀವನದ ಆಸೆಗಳ ಬಗ್ಗೆ ಚೇತನ್ಗೆ ಹೇಳಿದಳು. ತನ್ನ ಊರಿನಲ್ಲಿ ಶಾಲೆ ಶುರು ಮಾಡಬೇಕೆಂಬ ಕನಸು ಮತ್ತು ಚೇತನ್ ತನ್ನದೇ ಆದ ಅಭಿರುಚಿಗಳ ಬಗ್ಗೆ ಹೇಳಿದನು. ಹೊಸ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವ ಕನಸು. ಇವರಿಬ್ಬರ ಕನಸುಗಳು ವಿಭಿನ್ನವಾದರೂ ಇವರಿಬ್ಬರ ಹೃದಯಗಳು ಒಂದೇ ಮಾತಿನಲ್ಲಿ ಮಿಲನಗೊಂಡವು. ತಮ್ಮ ಅನುಕೂಲಕ್ಕಾಗಿ ಜೀವನ ನಡೆಸುವುದಕ್ಕಿಂತ ಇತರರ ಜೀವನವನ್ನು ಬದಲಾಯಿಸಲು ಪ್ರಯತ್ನಿಸಬೇಕು ಎಂಬ ಆಶಯ. ಒಂದು ಸಂಜೆ ಚೇತನ್ ಸಾವಿತ್ರಿಯೊಂದಿಗೆ ಕಾಫಿ ಕುಡಿಯುತ್ತಾ ಮಾತನಾಡುವಾಗ ಆಕೆಯ ಕಡೆ ತಿರುಗಿ ತನ್ನ ಹೃದಯದ ಮಾತನ್ನು ಬಿಚ್ಚಿಟ್ಟನು. "ನನಗೆ ನೀನು ನನ್ನ ಜೀವನದ ಭಾಗವಾಗಬೇಕೆಂದು ನಿಜವಾಗಿಯೂ ಅನಿಸುತ್ತಿದೆ. ನೀನು ನನ್ನ ಪ್ರೀತಿಯಂತೆ ನನ್ನ ಇಡೀ ಹೃದಯದಲ್ಲಿ ಅರಳಿದ್ದೀಯ." ಸಾವಿತ್ರಿ ಅವನ ಮುಖವನ್ನು ನೋಡುತ್ತಾ, "ನಾನು ನಿನ್ನ ಪ್ರೀತಿಯಿಂದ ತುಂಬಾ ಹೊಳೆಯುತ್ತಿದ್ದೇನೆ" ಎಂದಳು. "ನನ್ನ ಕನಸುಗಳನ್ನು ನನ್ನೊಡನೆ ನೀನು ಹಂಚಿಕೊಳ್ಳಲು ಸಿದ್ಧವಾಗಿದ್ದೀಯಾ ಎಂದು ನನಗೆ ಸ್ಫೂರ್ತಿ ಕೊಡುತ್ತದೆ." ಇದಾದ ಬಳಿಕ ಈ 100 ವರ್ಷಗಳ ಕನಸುಗಳ ಹಾದಿಯಲ್ಲಿಯೇ ಸಾವಿತ್ರಿ ಮತ್ತು ಚೇತನ್ ಒಟ್ಟಿಗೆ ತಮ್ಮ ಜೀವನವನ್ನು ಕಟ್ಟಿಕೊಳ್ಳಲು ಆರಂಭಿಸಿದರು. ಸಾವಿತ್ರಿ ತನ್ನ ಊರಿನಲ್ಲಿ ಶಾಲೆಯನ್ನು ಆರಂಭಿಸಲು ಚೇತನ್ನೊಂದಿಗೆ ಸುತ್ತಾಡಿದಳು. ಚೇತನ್ ತನ್ನ ಬಲವಾದ ಶ್ರಮದ ಮೂಲಕ ಹೊಸ ತಂತ್ರಜ್ಞಾನವನ್ನು ರೂಪಿಸಿದನು. ಈ ಹೊಸ ಸೊಗಸು ಬಾಳಿನಲ್ಲಿ ಅವರು ತಮ್ಮ ಕನಸುಗಳನ್ನು ಪ್ರೀತಿಯನ್ನು ಹಂಚಿಕೊಂಡರು.